ಸ್ನೇಹಿತನ ಹೆಂಡತಿ ಮೇಲೆ ಕಣ್ಣಿಟ್ಟಿದ್ದ ಆಪ್ತ ಗೆಳೆಯ ಪತ್ನಿ ಜೊತೆ ಸ್ನೇಹಿತನ ಅನೈತಿಕ ಸಂಬಂಧಕ್ಕೆ ಗಂಡ ಬೇಸತ್ತು ಹೋಗಿದ್ದ. ಇದರಿಂದ ಬುದ್ಧಿ ಹೇಳಲು ಹೋಗಿ ಅಮಾಯಕ ಗಂಡ ಕೊಲೆ ಆಗ್ಬಿಟ್ಟಿದ್ದ. ನನ್ನ ಹೆಂಡತಿಯಿಂದ ದೂರ ಇರು ಅಂತ ವಾರ್ನ್ ಮಾಡಿದ್ದಷ್ಟೇ. ತನ್ನ ಆಪ್ತ ಗೆಳೆಯನಿಗೆ ಬುದ್ಧಿ ಹೇಳಲು ಹೋಗಿ ಕೊಲೆ ಆಗಿದ್ದಾನೆ ಈಗ ಅಮಾಯಕ ಗಂಡ. ಸೋಮಶೇಖರ ಪತ್ನಿ ಜೊತೆಗೆ ಸಂಜೀವನ ಅಕ್ರಮ ಸಂಬಂಧ ಇತ್ತು. ಈ ವಿಚಾರ ಗಂಡನಿಗೆ ಗೊತ್ತಾಗ ಸೋಮಶೇಖರ್ಗೆ. ನನ್ನ ಪತ್ನಿಯಿಂದ ದೂರ ಇರು ಅಂದಿದ್ದ ಸೋಮಶೇಖರ್ ತನ್ನ ಸ್ನೇಹಿತನಿಗೆ ಸಂಜೀವನಿಗೆ ಹೇಳಿದ್ದ. ಇದಾದ್ಮೇಲೆ ಸೋಮಶೇಖರ್ನನ್ನ ಮಾತುಕತೆಗೆ ಅಂತ ಕರೆಸಿ ಸಿಕ್ಕಾಪಟ್ಟೆ ಎಣ್ಣೆ ಕುಡಿಸಿ ಅವನನ್ನ ಕೊಲೆ ಮಾಡಲಾಗಿದೆ. ನನ್ನ ಪತ್ನಿ ಬಿಟ್ಟು ದೂರ ಇರಿದಿದ್ರೆ ಕೊಲ್ತೀನಿ ಅಂತ ಸೋಮಶೇಖರ್ ವಾರ್ನ್ ಕೂಡ ಮಾಡಿದ್ದ. ಈ ಬೆದರಿಕೆ ಹಾಕಿದ ಸ್ನೇಹಿತನಿಗೆ ಪಾರ್ಟಿ ಕೊಡಿಸಿ ಕೊಲೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಖಾನಾಪುರದಲ್ಲಿ ನಡೆದಂತಹ ಘಟನೆ ಇದು. ಸ್ನೇಹಿತನನ್ನೇ ಕೊಲೆ ಮಾಡಿದ್ದಾರೆ ಸ್ನೇಹಿತ. ಕಾರಣ ನನ್ನ ಹೆಂಡತಿಯಿಂದ ದೂರ ಇರು, ಇದೆಲ್ಲ ಸರಿಯಲ್ಲ ಅಂತ. ಯಾವಾಗ ಅವರಿಬ್ಬರ ಅನೈತಿಕ ಸಂಬಂಧದ ವಿಚಾರ ಈತನಿಗೆ ಗೊತ್ತಾಗುತ್ತೆ, ಗಂಡ ಸೋಮಶೇಖರನಿಗೆ ಈ ಬಗ್ಗೆ ವಾರ್ನ್ ಮಾಡ್ತಾನೆ. ದೂರ ಇಲ್ಲ ಅಂದ್ರೆ, ದೂರ ಇರದಿದ್ರೆ ನಾನೇ ನಿನ್ನನ್ನು ಕೊಂದು ಬಿಡ್ತೀನಿ ಅಂತ ವಾರ್ನ್ ಮಾಡಿದ್ದಷ್ಟೇ. ಇದಾದ್ಮೇಲೆ ಆತನನ್ನ ಮಾತುಕತೆಗೆ ಅಂತ ಒಂದು ತೋಟಕ್ಕೆ ಕರೆಸಿ ಅಲ್ಲಿ ಎಣ್ಣೆ ಪಾರ್ಟಿ ಮಾಡಿ ಹೊಟ್ಟೆ ತುಂಬ ಕೂಡಿಸಿ ಆತನನ್ನ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರುವಂತ ದೃಶ್ಯ. ನನ್ನನ್ನೇ ಕೊಲ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ದ ಅನ್ನುವಂತ ಕಾರಣಕ್ಕಾಗಿ ಆತನೇ ಈತನನ್ನ ಮುಗಿಸ್ಬಿಟ್ಟಿದ್ದ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈತ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಂತ ಕಾರಣಕ್ಕಾಗಿನೇ ಸೋಮಶೇಖರ್ ಕೊಲೆಯಾಗುವಂತ ಪರಿಸ್ಥಿತಿ ಬಂದ್ಬಿಡ್ತಾ. ಆಮೇಲೆ ಯಾವಾಗ ಇವರಿಬ್ಬರ ಅನೈತಿಕ ಸಂಬಂಧದ ವಿಚಾರ ಈತನಿಗೆ ಗೊತ್ತಾಗಿದ್ದಂತೆ ಎಷ್ಟು ದಿನಗಳಿಂದ ಇದು ವಾರ್ನ್ ಕೊಟ್ಟಿದ್ದು ಈ ಕೊಲೆ ಆಗಿದ್ದಂತ ದಿನದಿಂದ ಹಿಂದೆ? ಅರುಣ್, ಕಳೆದ ಕೆಲ ದಿನಗಳಿಂದ ಏನಂದ್ರೆ ಈ ಇಬ್ಬರು ಸ್ನೇಹಿತರ ನಡುವೆ ಆ ಪತ್ನಿಯ ಜೊತೆಗೆ ಒಂದಿಷ್ಟು ಸಲಿಗೆಯಿಂದ ಇರುವಂತಹ ಕಾರಣಕ್ಕೆ ಈತ ಒಂದು ಅನುಮಾನ ಕಾಡ್ತಾ ಇತ್ತು. ಇದರ ಹಿನ್ನೆಲೆಯಲ್ಲಿ ಇದೀಗ ಸ್ನೇಹಿತನಿಗೆ ಈತ ನನ್ನ ಪತ್ನಿಯ ಜೊತೆಗೆ ಸಲಿಗೆಯಿಂದ ಇರಬೇಡ ಮತ್ತು ಫೋನ್ ಕಾಲ್ ನಲ್ಲಿಯೂ ಕೂಡ ಮಾತನಾಡುವಂತಹ ವಿಷಯ ಕೂಡ ಗೊತ್ತಾಗಿತ್ತು ಅನ್ನುವಂತಹ ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ಆತನಿಗೆ ಫೋನ್ ಕಾಲ್ ನಲ್ಲಿ ಮಾತಾಡಬೇಡ, ನನ್ನ ಪತ್ನಿಯೊಂದಿಗೆ ಸಲಿಗೆಯಿಂದ ಇರಬೇಡ ಅನ್ನುವಂತಹ ಹಿನ್ನೆಲೆಯಲ್ಲಿ ಆತನಿಗೆ ಬೆದರಿಕೆ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆರೋಪಿತ ಏನಿದ್ದಾನೆ ಕಂಠಪೂರ್ತಿ ಸಾರೆಯನ್ನ ಕುಡಿಸಿ ಪಾರ್ಟಿ ಮಾಡಿ ಬಳಿಕ ಆತನನ್ನ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರುವಂತಹ ಘಟನೆ ಇದಾಗಿರುವಂತದ್ದು. ಸದ್ಯ ಈ ಒಂದು ಘಟನೆಯ ಬಗ್ಗೆ ಸ್ಥಳಕ್ಕೆ ಬಾಗಲಕೋಟೆ ಎಸ್ ಪಿ ಆಗಿರುವಂತಹ ಗೋಯಲ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಏನು ಈ ಒಂದು ಪ್ರಕರಣದಲ್ಲಿ ಆತ ಒಬ್ಬನೇ ಆರೋಪಿನ ಅಥವಾ ಆತನ ಜೊತೆಗೆ ಏನಾದ್ರೂ ಆತನ ಮೃತನ ಪತ್ನಿಯು ಕೂಡ ಏನಾದ್ರೂ ಸಾಥ್ ನೀಡಿಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಈಗ ಸದ್ಯಕ್ಕೆ ಒಬ್ಬನನ್ನ ಅಂದ್ರೆ ಆರೋಪಿತನನ್ನ ವಶಕ್ಕೆ ಪಡಿಸಿಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅರುಣ್, ಅದೇ ಟೋಟಲಿ ಇದು ಪ್ಲಾನ್ಡ್ ಮರ್ಡರ್ ಅಂತ ಸಹಜವಾಗಿ ಗೊತ್ತಾಗುತ್ತೆ. ತುಂಬಾ ದಿನಗಳಿಂದ ಆತ ಕಾದು ಕುಳಿತು ಈತನನ್ನು ಕರೆಸಿ ಹೊಡೆದಾಕಿದ್ದಾನೆ ಅಂತ. ಆ ಬಗ್ಗೆ ಏನಾದ್ರೂ ಬಾಯ್ ಬಿಟ್ಟಿರುವಂತ ಮಾಹಿತಿ ಏನಾದ್ರೂ ಸಿಕ್ಕಿದೆಯಾ ಮಂಜುನಾಥ್? ಆಮೇಲೆ ನೀವು ಹೇಳ್ದಂಗೆ ಈಗ ಯಾರಾದ್ರೂ ಇದ್ದಾರಾ ಏನು ಎನ್ನುವಂತಹ ಸಹಜವಾದಂತ ಪ್ರಶ್ನೆ ಮೂಡುತ್ತೆ. ಖಂಡಿತವಾಗ್ಲೂ ಅರುಣ್, ಅಂತಂದ್ರೆ ಸೋಮಶೇಖರ್ ಏನಿದಾನೆ ಈತ ರವಿವಾರ ಮಧ್ಯಾಹ್ನ ಇವರಿಬ್ರು ಕೂಡ ಭೇಟಿಯಾಗಿರುವಂತದ್ದು. ಆ ಭೇಟಿಯಾದಂತ ಸಂದರ್ಭದಲ್ಲಿ ಇಬ್ರು ಕೂಡ ಪಾರ್ಟಿ ಮಾಡಿದ್ದಾರೆ. ಸೋಮಶೇಖರ್ಗೆ ಕಂಠಪೂರ್ತಿಯಾಗಿ ಕುಡಿಸಿದ ಬಳಿಕ ಆತನನ್ನ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು, ಅಂದ್ರೆ ಯಾರು ಇಲ್ಲದೇ ಇರದಂತಹ ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕಲ್ಲನ್ನ ಎತ್ತಿ ಹಾಕಿರುವಂತದ್ದು. ಆದ್ರೆ ಸದ್ಯಕ್ಕೆ ಏನು ಈ ಒಂದು ಪ್ರಕರಣವನ್ನು ನೋಡುವಂತ ಸಂದರ್ಭದಲ್ಲಿ ಏನು ಈ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದು ಆರೋಪ ಏನು ಕೇಳಿ ಬಂದಿದೆ. ಮೃತ ಸೋಮಶೇಖರ್ ಇದ್ದಾನೆ, ಆತನ ಪತ್ನಿಯ ಜೊತೆಗೆ ಈ ಒಂದು ಕೊಲೆ ಆರೋಪಿ ಏನಾದ್ರೂ ಸಂಪರ್ಕದಲ್ಲಿ ಇರೋದೇ ನಿಜಾನ ಆಗಿದೆಯಾ ಅಥವಾ ಏನಾದ್ರೂ ಇವರಿಬ್ಬರದು ಯಾವ ರೀತಿಯಾಗಿ ಕನ್ವರ್ಸೇಷನ್ ಇತ್ತು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸಿರುವಂತದ್ದು. ಒಂದು ವೇಳೆ ಈ ಒಂದು ಅನೈತಿಕ ಸಂಬಂಧದ ಸಂಶಯ ಏನಿದೆ ಇದು ನಿಜವೇ ಆಗಿದ್ರೆ ಸಹಕಾರ ಕೂಡ ಇದೆ ಅನ್ನುವಂತ ಹಿನ್ನೆಲೆ ಇರಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಆತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದೆ. ಆ ವಿಚಾರಣೆ ಬಳಿಕವಷ್ಟೇ ಈ ಪ್ರಕರಣದ ಹಿನ್ನೆಲೆ ತಿಳಿದು ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ಇದೀಗ ಏನು ಸೋಮಶೇಖರನ್ನ ವಶಕ್ಕೆ ಪಡೆದುಕೊಂಡಿದ್ರು ಕೂಡ ಪ್ರೊಸೀಜರ್ ಅನ್ನ ಮುಂದುವರಿಸ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.